ನಮಸ್ಕಾರ ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತೈತಿ ನಮ್ಮ ಮಾಲಿಂಪುರ ಜಾತ್ರೆ ಅಂದ್ರೆ ನಮ್ಮೂರು ಜಾತ್ರೆ. ಅದ್ರದ್ದು ಫಸ್ಟ್ ದಿನ ಇವತ್ತಿಡ್ಕೊಂಡು ಸ್ಟಾರ್ಟ. ಅಲ್ಲಿ ಯಾವ ಥರ ಏನು ಮಾಡ್ತಾರಂತ ನಿಮಗೆಲ್ಲರಿಗೂ ತೋರಿಸ್ತೀನಿ. ನಮ್ಮೂರು ಜಾತ್ರೆಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇದು ಚನ್ನಗಿರೇಶ್ವರ ದೇವಸ್ಥಾನ. ಮೊದಲನೇ ದಿನ ಜಾತ್ರೆಯ ಉತ್ಸವವನ್ನು ಈ ಗುಡಿಯಲ್ಲಿಯೇ ಮಾಡ್ತಾರೆ. ಅದು ಯಾವ ಥರ ಏನಂತ ನಿಮ್ಗೆ ಹೇಳ್ತೀನಿ ಬರ್ರಿ. ಅಲ್ಲಿ ದೂರದಲ್ಲಿ ಕಾಣುತ್ತಿರುವುದ ಮಾಲಿಂಗೇಶ್ವರ ಗುಡಿ. ಅಲ್ಲಿಂದ ತೇರ ಇಲ್ಲಿಗೆ ಬರ್ತೈತಿ. ಮರುದಿನ ಇಲ್ಲಿಂದ ಅಲ್ಲಿಗೆ ಹೋಗ್ತೈತಿ. ಇವತ್ತು ಜಟೋತ್ಸವ ಐತಿ, ಅದಕ್ಕೆ ಇಲ್ಲಿ ನಡೀತಾ ಇದೆ. ನಾನು ಬರೋದ ಒಂದು ಸ್ವಲ್ಪ ಲೇಟಾಗಿ ಬಂದೀನಿ, ಹಾಗಾಗಿ ನಮಗೂ ಜಾಗ ಸಿಗಲಿಲ್ಲ. ದೂರಿಂದನ ನೋಡತ್ತಿದ್ವಿ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಒಂದು ಸ್ವಲ್ಪ ಜಾಗ ಸಿಕ್ತು. ಅಲ್ಲಿಂದ ನಿಮ್ಗೆ ಎಲ್ಲ ತೋರಿಸ್ತೀನಿ ಬರ್ರಿ. ನಮ್ಮ ಊರಾಗ ಒಂದು ಪವಾಡ ಐತಿ. ಅದು ಏನಂತ ಮುಂದೆ ನಿಮ್ಗೆ ಗೊತ್ತಾಗ್ತೈತಿ, ಅದ್ರ ಬಗ್ಗೆ ಹೇಳ್ತೀನಿ. ಪವಾಡ ಏನಂದ್ರೆ ಈಗ ಸ್ವಾಮೀಜಿಯವ್ರ ಕೈಯಾಗಿರೋದು ಸಾಮಾನ್ಯವಾದದ್ದಲ್ಲ, ಅದ ಪವಾಡ ಶಕ್ತಿ ಇದ್ದ ಹಾಗೆ. ನಮ್ಮೂರಿನ ಆರಾಧ್ಯ ದೈವ ಶ್ರೀ ಜಗದ್ಗುರು ಮಾಲಿಂಗೇಶ್ವರ ಅವರು ತಮ್ಮ ಭಕ್ತೆಯಾದ ಸಿದ್ದಾಯಿಯ ತಾಯಿಗೆ ತಮ್ಮ ನೆನಪಿಗಾಗಿ 5 ಎಳೆ ಜಡೆಯನ್ನು ನೀಡಿರುತ್ತಾರೆ. ಅದು ಇಂದು ಬೆಳೆದು ಇಷ್ಟು ದೊಡ್ಡದಾಗಿದೆ. ಇದೇ ನಮ್ಮೂರಿನ ಪವಾಡ. ನಮ್ಮೂರಿನ ಮಠದಲ್ಲಿ ಯಾವುದೇ ಜಾತಿ ಭೇದ ಭಕ್ತಿ ಪಂಥ ಏನೂ ಮಾಡುವುದಿಲ್ಲ. ಎಲ್ಲರೂ ಸಮಾನರು. ಯಾರು ಬೇಕಾದರೂ ಈ ಜಟವನ್ನು ತೊಳಿಸುತ್ತಾರೆ ತಮ್ಮ ಇಚ್ಛೆಗೆ ಅನುಗುಣವಾಗಿ. ನಾವು ಕೂಡ ಈ ಊರಲ್ಲಿ ಇರಲು ಪುಣ್ಯ ಮಾಡಿದ್ವಿ ಏನೋ ಗೊತ್ತಿಲ್ಲ. ಆ ಪವಾಡವನ್ನು ನೋಡಲು ಪ್ರತಿ ಸಲವನ್ನು ನೋಡುತ್ತೀವಿ. ಸಾಕಷ್ಟು ಜನರು ಸಹ ಇಲ್ಲಿ ಬಂದು ನೋಡಿ ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸಿಕೊಂಡು ಹೋಗುತ್ತಾರೆ. ಜಟೋತ್ಸವವನ್ನು ನೋಡಲು ಸಾರ್ವಜನಿಕರು ಹಾಗೂ ನಮ್ಮೂರಿನ PSI ಹಾಗೂ ಸ್ಥಳೀಯ ಶಾಸಕರು ಹಾಗೂ ಸಂಸದರು PC ಗದ್ದಿಗೌಡರು ಸಹ ಬಂದಿದ್ದರು. ಎಲ್ಲರೂ ಬಂದು ನೋಡಿಕೊಂಡು ಕಣ್ತುಂಬಿಕೊಂಡು ಆಶೀರ್ವಾದವನ್ನು ಪಡೆದುಕೊಂಡರು. ಹಂಗೆ ಆಮೇಲೆ ಪ್ರಸಾದ ಹಚ್ಕೋದಿತ್ತು. ಅದಕ್ಕೆ ಒತ್ತಾಡ್ಕೋತ ಹೋಗಿ ಪ್ರಸಾದ ಹಚ್ಕೊಂಡ ಆಮೇಲೆ ನಾವು ಹೊರಗೆ ಬನ್ನಿ. ನಪ್ಪೋ ನೋಡು ಮುಳ್ಳು ಡಕ್ಕೆ ಆಡು ಕುಣಿದೈ ತಪ್ಪೋ ನಾಡು ನೋಡು ಭಂಡಾರ ಬೀಡು ಕೈಯ ಮುಗಿದರೆ ಕೈಯ ಬೀಡನು. ಒಂದೊಂದು ಸಲ ಇವ್ರನ್ನ ನೋಡಿದರೆ ಪಾಪ ಅನಿಸುತ್ತೆ ಅಲ್ವಾ. ಹಣಕ್ಕೋಸ್ಕರ ಅವರ ಮನೆಯ ಪರಿಸ್ಥಿತಿಗೋಸ್ಕರ ಎಂಥ ವೇಷವನ್ನಾದರೂ ಹಾಕಿಕೊಂಡು ಮನೆಯ ಸಂಸಾರವನ್ನು ನಡೆಸಿಕೊಳ್ಳುವ ಜವಾಬ್ದಾರಿಯನ್ನು ಹೊತ್ತುಕೊಂಡಿರುತ್ತಾರೆ. ಒಂದೊಂದು ಸಲ ತುಂಬ ಕಷ್ಟ ಅನಿಸುತ್ತೆ, ಆದರೂ ಏನೂ ಮಾಡೋಕ್ಕಾಗಲ್ಲ. ಇವತ್ತು ತುಂಬ ಖುಷಿಯಾಗೋ ವಿಚಾರ ಏನಂದರೆ, ನಾನು ವಿಡಿಯೋ ಮಾಡ್ತಿರೋದನ್ನು ಸ್ವಾಮಿಗಳು ನೋಡಿದರು. ಬಾ ವಿಡಿಯೋ ಮಾಡು ಅಂತ ಹೇಳಿದರು. ಅವ್ರ ಮುಂದೆ ವಿಡಿಯೋ ಮಾಡಿದ್ದೀನಿ. ತುಂಬ ಖುಷಿಯಾಯಿತು. ಅಲ್ಲಿ ಕಾಣುತ್ತಿರುವ ತೇರೆ ನಾಳೆ ಅದ್ದೂರಿಯಾಗಿ ರೆಡಿಯಾಗಿರುತ್ತೆ. ತೇರಿನ ದಿನ ಹಾಗೂ ಮರ್ತೇರಿನ ದಿನ. ಹಾಗೆ ಗುಡಿಯಲ್ಲಿ ಅನ್ನ ಪ್ರಸಾದದ ವ್ಯವಸ್ಥೆ ಇತ್ತು. ನಾನು ಕೂಡ ಅನ್ನ ಪ್ರಸಾದವನ್ನು ಸ್ವೀಕರಿಸಿದೆ. ಸಾಕಷ್ಟು ಜನ ಬಂದಿದ್ದರು. ಅವರು ಕೂಡ ಅನ್ನ ಪ್ರಸಾದವನ್ನು ಸ್ವೀಕರಿಸಿದರು. ಜನ ತಮಗೆ ಎಷ್ಟು ಬೇಕೋ ಅಷ್ಟು ಹಾಕಿಸಿಕೊಳ್ಳುವುದಿಲ್ಲ. ಅದಕ್ಕೂ ಹೆಚ್ಚು ಹಾಕಿಸಿಕೊಂಡು ಎಲ್ಲವನ್ನು ಕೆಡಿಸಿ ಬಿಡುತ್ತಾರೆ. ತಾವು ತಿನ್ನೋದಿಲ್ಲ, ಬೇರೆಯವ್ರಿಗೆ ತಿನ್ನಿಸಿ ಬಿಡುವುದಿಲ್ಲ. ಈ ಜನ ಎಂದಾದರೂ ಬುದ್ಧಿ ಕಲಿಯುತ್ತಾರೋ. ಒಂದು ಹೊತ್ತಿನ ಊಟಕ್ಕಾಗಿ ಎಷ್ಟು ಜನ ಬಡಿದಾಡುತ್ತಾರೆ, ಆದರೆ ಇಲ್ಲಿ ಸಿಕ್ಕಾಪಟ್ಟೆ ಚೆಲ್ಲುತ್ತಾರೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ದಿನ ಜಾತ್ರೆಯಲ್ಲಿ ಸಿಗೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ತಪ್ಪಿದ್ದರೆ ಕಮೆಂಟ್ ಮಾಡಿ, ಅದನ್ನು ತಿದ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ.